ಹಿರಿಯರಾದ ನಾಗಣ್ಣ ಸಾವುಕಾರ್ ದಂಡೀನ್ ಅವರ ಮಗನಾದ ಚಂದ್ರಶೇಖರ್ ದಂಡೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹುಣಸಿಗೆಯಲ್ಲಿ ಅದ್ಭುತ ಜನಸೇವೆಯನ್ನು ಮಾಡುತ್ತಿದ್ದಾರೆ. ಒಂದು ಕಣ್ಣಿನ ಹೊರೆ ಬಂದವರಿಗೆ ಉಚಿತವಾಗಿ ಚಿಕಿತ್ಸೆ ಮಾಡಿ ಅದರ ಆಪರೇಷನ್ ಕೂಡ ಅವರೇ ಮಾಡುತ್ತಿದ್ದಾರೆ. ಶಂಕರ ಹಾಸ್ಪಿಟಲ್ ಬೆಂಗಳೂರು ಅವರ ಒಂದು ಸಹಯೋಗದಲ್ಲಿ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಕೇಂದ್ರ ಯಾದಗಿರಿ ಹಾಗೂ ಹುಣಸಿಗೆಯ ಸ್ಥಳೀಯ ಎಲ್ಲ ವೈದ್ಯರು ಕೂಡ ಅವರ ಸಹಕಾರದೊಂದಿಗೆ ಚಂದ್ರಶೇಖರ್ ದಂಡೀನ್ ಸಾವುಕಾರ್ ಅವರು ಅದರೊಂದಿಗೆ ರಕ್ತದಾನವನ್ನು ಶಿಬಿರವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ತಮಗೆಲ್ಲ ಗೊತ್ತು, ದಾನದಲ್ಲಿ ಶ್ರೇಷ್ಠ ದಾನ ಎಂದರೆ ರಕ್ತದಾನ. ಅದನ್ನು ಇವರು ಬಹಳಷ್ಟು ಇವತ್ತು ರೋಗಿಗಳಿಗೆ, ಯಾವುದು ಗರ್ಭಿಣಿ ಹೆಣ್ಮಕ್ಳಿಗೆ ಇರ್ಬೋದು, ರಕ್ತದ ಅವಶ್ಯಕತೆ ಬಹಳ ಇದೆ. ಅದರೊಳಗೆ ಸಾವಿರಾರು ಇಲ್ಲಿ ಯುವಜನರು ರಕ್ತವನ್ನು ದಾನ ಕೊಡ್ತಾ ಇದ್ದಾರೆ. ಹಾಗೂ ಕೂಡ ಇವತ್ತು ಹುಣಸಿಗೆ ಹಾಗೂ ಸುತ್ತಮುತ್ತಲಿನ ಬಹಳಷ್ಟು ಜನಸಂಖ್ಯೆಯಲ್ಲಿ ಜನರು ಬಂದು ತಮ್ಮ ಕಣ್ಣನ್ನು ಪರೀಕ್ಷೆ ಮಾಡಿ ಅವರ ಒಂದು ಕೆಟ್ರಾಕ್ಟ್ ಬಂದಿತ್ತು, ಕಣ್ಣಿನ ಪೊರೆ ಬಂದಿತ್ತು ಅಂತಂದರೆ ಅದಕ್ಕೆ ಪೂರ್ಣ ಚಿಕಿತ್ಸೆಯನ್ನು ಬೆಂಗಳೂರಿಗೆ ಚಂದ್ರಶೇಖರ್ ದಂಡೀನ್ ಅವರು ಕೂಡ ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಕರೆದುಕೊಂಡು ಹೋಗಿ ಶಂಕರ ಹಾಸ್ಪಿಟಲ್ ಬೆಂಗಳೂರಲ್ಲಿ ಆಪರೇಷನ್ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಯಾಕೆ ಅಂದರೆ ನಾವು ಸಮಾಜಕ್ಕಾಗಿ ಹುಟ್ಟಿದ್ದೇವೆ, ಸಮಾಜಕ್ಕಾಗಿ ಏನಾದರೂ ಒಂದು ಮಾಡಬೇಕು. ಬಹಳಷ್ಟು ಜನರು ಹುಟ್ಟಿದಬ್ಬಲಿಂದ ಕೇಕ್ ಕಟ್ ಮಾಡಿಕೊಂಡು ಯಾವುದೊಂದು ಪಾರ್ಟಿ ಮಸ್ತಿ ಮೋಜು ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಚಂದ್ರಶೇಖರ್ ದಂಡೀನ್ ಅವರು, ಅವರ ತಂದೆಯರು ಕೂಡ ಹಿರಿಯರಾದ ನಾಗಣ್ಣ ಸಾವುಕಾರ್ ದಂಡೀನ್ ಕೂಡ ಅವರು ಕೂಡ ಹಾಗೆ ಅನೇಕ ಜನಸೇವೆ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರಂತೆಯೇ ಇವರು ಮಗ ಕೂಡ ಅದೇ ಹಾದಿಯಲ್ಲಿ ನಡೆದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಸಮಾಜಕಾರಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಡ ಜನರಿಗೆ ಹಳ್ಳಿ ಭಾಗದಿಂದ ಸಿಟಿಗೆ ಹೋಗಿ ಕಣ್ಣಿನ ಚೆಕ್ ಮಾಡಿಸೋದು ಕೂಡ ಬಹಳ ದುರ್ಲಭ. ಇಂಥ ಒಂದು ವಿಷಯ, ಒಂದು ಬರಗಾಲ ಕೂಡ ಬಂದಿದೆ, ಮಳೆ ಇಲ್ಲ ನಮ್ಮ ಭಾಗದಲ್ಲಿ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಒಂದು ಚಿಕಿತ್ಸೆಯನ್ನು ಉಚಿತ ಚಿಕಿತ್ಸೆಯನ್ನು ಮಾಡಿದಲ್ಲ, ಇದು ಬಹಳಷ್ಟು ಶ್ಲಾಘನೀಯ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ. ಹಾಗೆಯೇ ಇಲ್ಲಿ ಎಲ್ಲರೂ ಹುಣಸಿಗೆ ಸ್ಥಳೀಯ ವೈದ್ಯರು ಕೂಡ ಬಂದಿದ್ದಾರೆ. ಪಕ್ಷ ಜಾತಿ ಮತ ಭೇದ ಮರೆತು ಎಲ್ಲರೂ ಇಲ್ಲಿ ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಹಾಗೂ ಹಿರಿಯರ ಸಮಾಜದ ಹಿರಿಯರು ಕೂಡ ಅನೇಕ ಮಂದಿ ಬಂದಿದ್ದಾರೆ. ಅವರ ಪ್ರೇರಣೆ ಕೂಡ ನಮ್ಮಂಥ ಕಿರಿಯರಿಗೆ ಹಾಗೂ ಸಮಾಜ ನವಯುವಕರಿಗೆ ಸಿಗ್ತಾ ಇದೆ. ಅವರು ಹೀಗೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ, ಈ ಸಮಾಜಕ್ಕೆ ಮತ್ತೊಬ್ಬರಿಗೆ ಪ್ರೇರಣೆಯಾಗಿ ಕೊಡಲಿ ಅಂತೇಳಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೂಡ ಭಗವಂತ ಕರುಣಿಸಲಿ. ಹಿರಿಯರಾದ ನಾಗಣ್ಣ ಸಾವುಕಾರ್ ಅವ್ರಿಗೂ ಕೂಡ ಹಾಗೂ ಅವರ ಒಂದು ಸಂಸ್ಥೆಯಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಅವರಿಗೆ ಮತ್ತೆ ಚಂದ್ರಶೇಖರ್ ದಂಡೀನ್ ಕೂಡ ರಾಜಕೀಯ ಪ್ರೇರಿತ ಅಂತ ಅಲ್ಲ, ಇದು ಎಲ್ಲರಿಗೂ ಒಳ್ಳೆಯದಾಗುವ ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿ ಆ ಭಗವಂತ ಮನಸ್ಸು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ.